ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇಸ್ ರಿಗಾರ್ಡಿಂಗ್ ಒಂದು ಮೈಕ್. ಸೊ DJ ಅವರು ರೀಸೆಂಟ್ಲಿ 3 ವೀಕ್ಸಲ್ಲಿ ಒಂದು ಲಾಂಚ್ ಮಾಡಿದ್ದಾರೆ. ಸೊ DJI ಮಿನಿ ಮೈಕ್ ಅಂತ. ಸೊ ಅದ್ರ ಬಗ್ಗೆ ಅದನ್ನು ನಾನು ಬೇಸಿಕಲಿ ಬೈ ಮಾಡಿದ್ದೀನಿ. ಸೊ ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ. ಸೊ ಈ ಮೈಕ್ ಬಗ್ಗೆ ಏನಕ್ಕೆ ನಾನು ಈ ಪ್ಲೇಸಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ನೀವು ಅನ್ಕೋಬೋದು. ಯೂಶಲಿ ನಾನು ರಿವರ್ ಹಿಂದೆ ಹೋಗ್ತಾ ಇರ್ತೀನಿ ಅಂತ, ರಿವರ್ ಸೈಡು. ಸೊ ಆಬ್ವಿಯಸ್ಲಿ ಮೈಸೂರವ್ರಿಗೆ ರಿವರ್ ಅಂದರೆ ತುಂಬ ಇಷ್ಟ, ಅದಕ್ಕೆ. ಬಟ್ ಎನಿವೇ ದ ಮೇನ್ ರೀಸನ್ ನಾನು ಇದನ್ನು ಇಲ್ಲಿ ಶೂಟ್ ಮಾಡೋ ರೀಸನ್ ಬಂದ್ಬಿಟ್ಟು ಇಸ್ ಬಿಕಾಸ್ ನಾನು ನಿಮಗೆ ಯೂಸ್ ಕೇಸಸ್ ನಿಮಗೆ ಹೇಳೋಕ್ಕೆ. ಸೊ ಬೇಸಿಕ್ ನಾನೀಗ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ನೀವು ಮೋಟೋ ವ್ಲಾಗಿಂಗ್ ಮಾಡ್ಬೋದು, ಹಾಗೂ ನೀವು ಸ್ಟುಡಿಯೋ ಸೆಟಪ್ಪಲ್ಲೂ ನೀವು ಶೂಟ್ ಮಾಡ್ಬೋದು. ಸೊ ಆ್ಯಕ್ಚುಲಿ ನಿಮಗೆ ಹಿಂದ್ಗಡೆ ನೀವು ನೋಡ್ಬೋದು ಟ್ರ್ಯಾಕ್ಟರ್ ಇದೆ. ಸೊ ಟ್ರ್ಯಾಕ್ಟರ್ ಸ್ವಲ್ಪ ಹೊತ್ತಲ್ಲಿ ಇಲ್ಲಿಂದ ಹೋಗುತ್ತೆ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ನಿಮಗೆ ಇಲ್ಲಿ ನಾಯ್ಸ್ ಕೇಳಿಸ್ತಾ ಇರ್ಬೋದು. ಈ ನಾಯ್ಸು ಆ್ಯಕ್ಚುಲಿ ಇಲ್ಲಿ ಸಾಕಷ್ಟು ನಾಯ್ಸ್ ಇದೆ. ಐ ಹೋಪ್ ಇಲ್ಲಿ ನಾನು ಈ ಮೈಕಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್, ನಿಮ್ಗೆ ಈಗ ಬರ್ತಾರೋ ಎಲ್ಲ ಬ್ಲೂಟೂತ್ ಸೆಟಪ್ಪಲ್ಲೂ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಸೊ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಾನು ಇನ್ನು. ಸೊ ನಿಮಗೆ ಜಸ್ಟ್ ಸೆಟಪ್ ತೋರ್ಸೋಕೆ ಹೇಳ್ತಾ ಇದ್ದೀನಿ. ಎನಿವೆ ನೀವು ಇದನ್ನು ಬೈ ಮಾಡೋ ಪ್ಲಾನ್ ಇದೆ ಅಂದರೆ ಇದ್ರ 3 ಥರ ನೀವು ಬೈ ಮಾಡ್ಬೋದು. ಒಂದು, ಈ ಟ್ರಾನ್ಸ್ಮಿಟರ್ ಒಂದೇ ನೀವು ಬೈ ಮಾಡ್ಬೋದು. ಸೊ ಮೈಕ್ ಒಂದೇ. ಸೊ ದಟ್ ವಿಲ್ ಕಾಸ್ಟ್ ಅರೌಂಡ್ 5400. ಸೊ ಸೆಕೆಂಡ್ ಸೆಟಪ್ ಯಾವ ಥರ ಅಂದರೆ ನಾನು ಇದನ್ನು ಅದೇ ಥರ ತೊಗೊಂಡಿರೋದು 8500ಗೆ. ಸೊ ಇದೊಂದು ಟ್ರಾನ್ಸ್ಮಿಟರ್ ಇದೆ ಆ್ಯಂಡ್ ರಿಸೀವರ್ ಬಂದು ಈಗ ನಾನು ಫೋನ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇದು ಫೋನಿಂದ ಶೂಟ್ ಮಾಡ್ತಾ ಇರೋದು. ಸೊ ರಿಸೀವರು ಆ್ಯಂಡ್ ಟ್ರಾನ್ಸ್ಮಿಟರೂ 8500. ಸೊ ಇದರಲ್ಲಿ ಏನೇನು ಸಿಗುತ್ತೆ ಅಂದರೆ ನಿಮಗೆ ಒಂದು ಟ್ರಾನ್ಸ್ಮಿಟರ್ ಸಿಗುತ್ತೆ, ಒಂದು ರಿಸೀವರ್ ಸಿಗುತ್ತೆ. ಅದಾದಮೇಲೆ ನಿಮಗೆ ರಿಸೀವರ್ನ ನೀವು ಫೋನು ಅಥವಾ ಕ್ಯಾಮರಾ ಕನೆಕ್ಟ್ ಮಾಡ್ಬೋದು. ಸೊ ಫೋನ್ಗೆ ಕನೆಕ್ಟ್ ಮಾಡೋಕ್ಕೆ ನಿಮಗೆ USB Type-C ಸಿಗುತ್ತೆ ಆ್ಯಂಡ್ ಕ್ಯಾಮರಾ ಕನೆಕ್ಟ್ ಮಾಡೋಕ್ಕೆ ಒಂದು ವೈರ್ ಸಿಗುತ್ತೆ. ಸೊ ರಿಸೀವರ್ನ ಯೂಸ್ ಮಾಡಿಕೊಂಡು ನೀವು ಅದನ್ನು ಕನೆಕ್ಟ್ ಮಾಡ್ಕೋಬೋದು. ಹಾಗೂ ನಿಮಗೆ ಡೆಡ್ ಕ್ಯಾಟ್ ಸಿಗುತ್ತೆ. ಸೊ 2 ಥರ ಡೆಡ್ ಕ್ಯಾಟ್ ಇದೆ. ಸೊ ಒಂದು ಡೆಡ್ ಕ್ಯಾಟ್ ನೀವು ಇಲ್ಲಿ ವೀಡಿಯೋದಲ್ಲೇ ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದು ಡೆಡ್ ಕ್ಯಾಟ್ ಬಂದ್ಬಿಟ್ಟು ಸಣ್ಣ ಡೆಡ್ ಕ್ಯಾಟು. ಸೊ ಲೆಸ್ ವಿಂಡ್ ನಾಯ್ಸ್ನ ರಿಡ್ಯೂಸ್ ಮಾಡೋಕ್ಕೆ. ಆ್ಯಂಡ್ ಟ್ರಾನ್ಸ್ಮಿಟರ್ನ ಚಾರ್ಜ್ ಮಾಡೋಕ್ಕೆ ನಿಮಗೊಂದು ಕೇಸ್ ಸಿಗುತ್ತೆ ಬಿಲೋ. ಸೊ ಕೇಸ್ ಯೂಸ್ ಮಾಡ್ಕೊಂಡು ನೀವು ಚಾರ್ಜ್ ಮಾಡ್ಬೋದು ಟ್ರಾನ್ಸ್ಮಿಟರ್ನ. ರಿಸೀವರ್ನ ಡೈರೆಕ್ಟ್ಲಿ ನೀವು USB ಕನೆಕ್ಟು Type-C ಕನೆಕ್ಷನ್ ಕೊಟ್ಟು ಚಾರ್ಜ್ ಮಾಡ್ಬೋದು. ಇವರು ನಿಮಗೆ 2-in-1 ಕೇಬಲ್ ಕೊಡ್ತಾ ಇದ್ದಾರೆ ಟು ರೀಚಾರ್ಜ್ ದ DJI ಮಿನಿ ಮೈಕು. ಸೊ 2 ರಿಸೀವರ್ನ ಚಾರ್ಜ್ ಮಾಡ್ಬೋದು ಮತ್ತು ಟ್ರಾನ್ಸ್ಮಿಟರ್ 2 2-in-1 ಚಾರ್ಜ್ ಮಾಡ್ಬೋದು. ಇದು ಬಿಟ್ಟರೆ ನಿಮಗೆ ಇನ್ನೊಂದು ಸೆಟಪ್ ಬಂದ್ಬಿಟ್ಟು ಇಸ್ ಬೇಸಿಕಲಿ ನಿಮಗೆ 16500. ನಾನು ಹೇಳಿದೆ ನೋಡಿ, ಅದ್ರ ಜೊತೆಗೆ ನಿಮಗೆ ಒಂದು ಎಕ್ಸ್ಟ್ರಾ ಟ್ರಾನ್ಸ್ಮಿಟರ್ ಸಿಗುತ್ತೆ, ಇನ್ನೊಂದು ಮೈಕ್ ಸಿಗುತ್ತೆ, ಪ್ಲಸ್ ನಿಮಗೆ ಬೇಸಿಕಲಿ ಒಂದು ಚಾರ್ಜಿಂಗ್ ಬಾಕ್ಸ್ ಸಿಗುತ್ತೆ. ಇದು 5000 rupees 400 ಬರೀ ಟ್ರಾನ್ಸ್ಮಿಟರ್ ತೊಗೊಳಕ್ಕೆ ಹೋಗಬೇಡಿ, ಅದನ್ನು ನಾನು ಲೇಟರ್ ಇನ್ ದ ವಿಡಿಯೋ ಹೇಳ್ತೀನಿ. ಬಟ್ ಇಫ್ ಯು ಆರ್ ಕನ್ಸಿಡರಿಂಗ್ ಬಿಟ್ವೀನ್ ದೀಸ್ ಟು, ಲೈಕ್ ನಾನು ತೊಗೊಂಡಿರೋ 8500 ವರ್ಸಸ್ ನೀವು 16500 ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅದರಲ್ಲಿ ಚಾರ್ಜಿಂಗ್ ಬಾಕ್ಸ್ ಸಿಗುತ್ತೆ ಪ್ಲಸ್ ನಿಮಗೆ ಒಂದು ಎಕ್ಸ್ಟ್ರಾ ಟ್ರಾನ್ಸ್ಮಿಟರ್ ಸಿಗುತ್ತೆ. ಅದನ್ನು ಕನ್ಸಿಡರ್ ಮಾಡಿದ್ರೆ ನಾನು ಹೇಳ್ತೀನಿ ಅಂದರೆ ನಿಮಗೆ ನೀವು ತುಂಬ ಲಾಂಗ್ ಡ್ಯೂರೇಷನ್ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ 4 to 5 days ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ ಅವಾಗ ಯೂಸ್ ಆಗುತ್ತೆ. ಇನ್ನೊಂದು ಯಾವ ಸಿನಾರಿಯೋದಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮಗೆ ಕಾಮಿಡಿ ಕಂಟೆಂಟ್, ಸ್ಕಿಟ್ ಕಂಟೆಂಟ್ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ. ಥರ್ಡ್ ಮೇನ್ ರೀಸನ್ ವೈ ಯು ಶುಡ್ ಗೋ ಫಾರ್ ದಿಸ್ ಇಸ್ ಆ್ಯಕ್ಚುಲಿ ದಟ್ ಈಸ್ ದ ಬೆಸ್ಟ್ ರೀಸನು ಇಸ್ ಬಿಕಾಸ್ ನಿಮಗೆ ಚಾರ್ಜಿಂಗ್ ಬಾಕ್ಸ್ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಈ ಚಾರ್ಜಿಂಗ್ ಬಾಕ್ಸ್ದು ನಾನು ಚಾರ್ಜಿಂಗ್ ಕೆಪಾಸಿಟಿ ಹೇಳ್ಬಿಡ್ತೀನಿ. ಸೊ ಚಾರ್ಜಿಂಗ್ ಬಾಕ್ಸ್ದು ಕೆಪಾಸಿಟಿ ಬಂದು 48 hours. ಟ್ರಾನ್ಸ್ಮಿಟರ್ದು ಬಂದು ನಿಮಗೆ 10 hours ಆ್ಯಂಡ್ ರಿಸೀವರ್ದು 10 hours. ಸೊ ನಿಮಗೆ ಆನ್ ರಿಯಲ್ ವರ್ಲ್ಡ್ 8 hours ಅಂತ ನೆನ್ಕೊಳ್ಳಿ. ಅದು 48 ಅಂದರೆ ಅದು ಅರೌಂಡ್ 36 hours ಚಾರ್ಜ್ ಆಗುತ್ತೆ ಅಂತ ನೆನ್ಕೊಳ್ಳಿ. ಸೊ ದ ಥಿಂಗ್ ಈಸ್ ನಿಮಗೆ ಒಂದು ಆಲ್ರೌಂಡ್ ಸೆಟಪ್ ಬೇಕು ಆ್ಯಂಡ್ ನೀವು ಡಿಫ್ರೆಂಟ್ ಬಾಕ್ಸಸಲ್ಲಿ ನೀವು ತೆಗೆದಿಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ದ ಎಂಟೈರ್ 6 ಸೆಟಪ್ ಬಿಕಾಸ್ ಒಂದರಲ್ಲೇ ಬಾಕ್ಸ್ ಒಳಗಡೆ ನೀವು ಕ್ಲೋಸ್ ಮಾಡು. ನಾನು ಹೇಳಿದೆ ನೋಡಿ ಸೆಟಪ್ಪು ಒಂದು 8500 ಪ್ಲಸ್ ಒಂದು ಮೈಕು, ಎಕ್ಸ್ಟ್ರಾ ಮೈಕು ಎಲ್ಲನೂ ನಿಮಗೆ ಒಂದು ಬಾಕ್ಸ್ ಒಳಗಡೆ ಸೆಟಪ್ ಕ್ಲಿಯರ್ ಕೊಡುತ್ತೆ. ನನಗೆ ಬೇಸಿಕಲಿ ಒಂದು ಪೌಚ್ ಕೊಟ್ಟಿದ್ದಾರೆ ಇವರು, ಸೊ ದಟ್ ನಾನು ಎಲ್ಲದನ್ನು ಕ್ಯಾರಿ ಮಾಡ್ಬೋದು. ಫಾರ್ ಮೀ ಐ ಕನ್ಸಿಡರ್ ನನಗೇನು 8500 ಇಸ್ ಮೋರ್ ದೆನ್ ಇನಫ್. ಏನಕ್ಕೆ ನಾನು 2 to 3 hours ಮ್ಯಾಕ್ಸಿಮಮ್ ವ್ಲಾಗಿಂಗು, ಮೋಟೋ ವ್ಲಾಗಿಂಗ್ ಎಲ್ಲ ಸೇರಿ. ಸೊ ನನಗೇನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಮನೆಗೆ ಹೋಗ್ಬಿಟ್ಟು ಅವ್ರ ಹೋಟೆಲಲ್ಲಿ ನಾನು ಅದನ್ನು ಚಾರ್ಜ್ ಮಾಡ್ಬೋದು. ಸೊ ನನಗೆ ಅದು ಅವಶ್ಯಕತೆ ಇಲ್ಲ. ಸೊ 8500 ಇಸ್ ಮೋರ್ ದೆನ್ ಇನಫ್. ಸೊ ಇದ್ರದ್ದು ಯೂಸ್ ಕೇಸಸ್ ಏನು ಅಂತ ಕೇಳಿದ್ರೆ ನೀವು ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಇದು ವ್ಲಾಗಿಂಗ್ಗೋಸ್ಕರ ನೀವು ಯೂಸ್ ಮಾಡ್ಬೋದು. ಸೊ ವ್ಲಾಗಿಂಗ್ ಈ ಥರ ಇದೆ. ಸೊ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ನೀವು ನೋಡ್ಬೋದು ಯಾವ ಥರ ಇದೆ. ಸೊ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ತೆಗೆದುಬಿಟ್ಟು ತೋರಿಸ್ಬೇಕಂದ್ರೆ ಈಗ ನೋಡಿ ನಾನು ತೆಗಿತೀನಿ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ತೆಗೆದು ಬರ್ತಾ ಇದೆ. ಈಗ ನಿಮಗೆ ಸರೌಂಡಿಂಗ್ ಸೌಂಡ್ಸ್ ಕೇಳಿಸ್ತಾ ಇರ್ಬೋದು. ಈಗ ಸ್ವಿಚ್ ಆನ್ ಮಾಡ್ತೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ಸೊ ಹಿಂದ್ಗಡೆ ಟ್ರ್ಯಾಕ್ಟರ್ ಆ್ಯಂಡ್ ಎವ್ರಿಥಿಂಗ್ ಶಬ್ದ ಕೇಳಿಸ್ತಾ ಇರ್ತಾರೆ ನಿಮಗೆ. ಸೊ ವ್ಲಾಗಿಂಗ್ದು ಎಕ್ಸ್ಪ್ಲನೇಷನ್ ಕೊಟ್ಟಾಯಿತು. ಇವಾಗ ಮೋಟೋ ವ್ಲಾಗಿಂಗ್ ಸೆಟಪ್ ಹೋಗೋಣ. ಸೊ ಮೋಟೋ ವ್ಲಾಗಿಂಗಲ್ಲಿ ನಿಮಗೆ ಒಂದು ಕಂಪ್ಯಾರಿಸನ್ ಕೊಟ್ಬಿಡ್ತೀನಿ. DJI ಮಿನಿ ಮೈಕ್ ಆ್ಯಂಡ್ DJI ಮೈಕ್ 2. ಮೈಕ್ 2 ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ DJI ಮೈಕ್ 2 ಮತ್ತು DJI ಮಿನಿ ಮೈಕ್ ಕಂಪ್ಯಾರಿಸನ್ಗೆ ಬರೋಣ. ಸೊ ಮೋಟೋ ವ್ಲಾಗಿಂಗ್ಸ್ ಹೋಗೋಣ ಈಗ ಸೆಟಪ್. ಸೊ ಇವಾಗ ನಾನು DJI ಮೈಕ್ 2 ವಿದೌಟ್ ನಾಯ್ಸ್ ಕ್ಯಾನ್ಸಲೇಷನ್ ಕನೆಕ್ಟ್ ಮಾಡಿದ್ದೀನಿ. ಸೊ ಯಾವ ಥರ ಸೌಂಡ್ ಬರ್ತಾಯಿದೆ ಅಂತೇಳಿ. ಸೊ ಮೋಸ್ಟ್ ಆಫ್ ಮೈ ವ್ಲಾಗ್ಸಲ್ಲಿ ಇದೇ ಥರ ನಾನು ಶೂಟ್ ಮಾಡೋದು. ಸೊ ಇದು ಬ್ಲೂಟೂತ್ ವಯ ಕನೆಕ್ಟ್ ಮಾಡಿದ್ದೀನಿ ಬೇಸಿಕಲಿ ಇದನ್ನ. ಸೊ ವೈಸರ್ನ ಕ್ಲೋಸ್ ಮಾಡಿದ್ದೀನಿ ಆ್ಯಂಡ್ ಅಂದರೆ ಬೇಸಿಕಲಿ ಸೌಂಡ್ ಕ್ವಾಲಿಟಿ ಬರ್ತಾ ಇದೆ. ಸೊ ನಿಮಗೆ ನಾಯ್ಸ್ ಅರೌಂಡ್ ಯಾವ ಥರ ಬರ್ತಾಯಿದೆ ನೋಡಿ, ನಾಯ್ಸ್ ಕ್ಯಾನ್ಸಲೇಷನ್ ವಿದೌಟು. ಸೊ ಸಿಂಪಲಾಗಿ ಹೇಳೋದಂದರೆ ಟು ಬಿ ವೆರಿ ಆನೆಸ್ಟು
DJI ಮೈಕು ಎಲ್ಲೂ ಹೋಗ್ತಿಲ್ಲ, ಬಿಕಾಸ್ ಮಿನಿ ಮೈಕ್ ಬಂದುಬಿಟ್ಟಿದೆ ಅಂತ ನಾನು ಇದನ್ನು ರಿಪ್ಲೇಸ್ ಮಾಡಲ್ಲ, ಬಿಕಾಸ್ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡ್ತಾ ಇದೆ, ಸೌಂಡ್ ಕ್ವಾಲಿಟಿ. ಆ್ಯಂಡ್ ನನ್ನ ರೀಸೆಂಟ್ ವ್ಲಾಗ್ಸ್ ನೀವು ನೋಡಿರ್ಬೋದು, ಸೊ ಒಳ್ಳೆ ಸೌಂಡ್ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ ಇನ್ ಮೋಟೋ ವ್ಲಾಗಿಂಗ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಬಟ್ ದೇರ್ ಆರ್ ಸರ್ಟನ್ ಸಿನಾರಿಯೋಸು ವೇರ್ ನಾನು ಇದನ್ನು ಯೂಸ್ ಮಾಡದೇ ಇರ್ಬೋದು. ಇಫ್ ನಾನು ತುಂಬ ಶಾರ್ಟ್ ಡ್ಯೂರೇಷನ್ಗೆ ಮಾತ್ರ ಏನೋ ಒಂದು ಮೋಟೋ ವ್ಲಾಗಿಂಗ್, ಅಂದರೆ ನನ್ನ ಮೇಜರ್ ಕಂಟೆಂಟ್ ವ್ಲಾಗಿಂಗ್ ಇರುತ್ತೆ, ಬಟ್ ಶಾರ್ಟ್ ಡ್ಯೂರೇಷನ್ಗೆ ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂದರೆ ಐ ವಿಲ್ ಯೂಸ್ ದ ಮಿನಿ ಮೈಕ್. ಸೊ ಎನಿವೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ದು ಒಂದು ಸ್ಯಾಂಪಲ್ ಕೊಟ್ಬಿಡೋಣ ಇನ್ ದ DJI ಮೈಕ್ 2. ಸೊ ಇಲ್ಲಿ ನಿಲ್ಲಿಸ್ತೀನಿ. ಸೊ 3, 2, 1 ನಾಯ್ಸ್ ಕ್ಯಾನ್ಸಲೇಷನ್ ಆನ್. ಸೊ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಯಾವ ಥರ ಸೌಂಡ್ ಬರ್ತಾಯಿದೆ ಅಂತ ಹೇಳಿ. ಸೊ ಸೌಂಡ್ ಕ್ವಾಲಿಟಿ ಏನಾದರೂ ಚೇಂಜ್ ಆಗಿದೆಯಾ ಇಲ್ವಾ ಮೆನ್ಷನ್ ಮಾಡಿ. ಸ್ವಲ್ಪ ಚೇಂಜ್ ಆಗಿರುತ್ತೆ, ಬಟ್ ನಾನು ಆ್ಯಸ್ ಐ ಟೋಲ್ಡ್ ಯು, ನಂದು ಸಜೆಷನ್ ಏನು ಅಂದರೆ ಐ ವುಡ್ ಸಜೆಸ್ಟ್ ಯು, ನಾನು ಮಿನಿ ಮೈಕಲ್ಲೂ ತೋರಿಸ್ತೀನಿ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಆಗುತ್ತೆ ಅಂತ. ಬಟ್ ನನ್ನ ಸಜೆಷನ್ ಇರೋದು ಇಸ್ ಡೋಂಟ್ ಯೂಸ್ ದ ಮೈಕ್ ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತಲೇ ಹೇಳ್ತೀನಿ. ಬಿಕಾಸ್ ನಿಮಗೆ ಜನರಲಿ ಸರೌಂಡಿಂಗ್ ಸೌಂಡ್ಸು ಚೆನ್ನಾಗಿರುತ್ತೆ. ಇಟ್ ಆ್ಯಕ್ಚುಲಿ ಒಂದು ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ ಆ್ಯಕ್ಚುಲಿ ನಿಮಗೆ. ಬಟ್ ನೀವು ತುಂಬ ಒಂದು ಟ್ರಾಫಿಕ್ ಸಿಚುವೇಷನಲ್ಲಿ ಇದ್ದೀರಾ ಅಂದರೆ ಮಾತ್ರ, ಅಂದರೆ ಒಂದು ನೆಸಸರಿ ಇದ್ದರೆ ಮಾತ್ರ, ಟ್ರಾಫಿಕ್ ಸಿಚುವೇಷನ್ ಇದ್ದೀರಾ ಅಂದರೆ ಮಾತ್ರ ನಾಯ್ಸ್ ಕ್ಯಾನ್ಸಲೇಷನನ್ನು ಯೂಸ್ ಮಾಡಿ. ಸೊ ಎನಿವೆ ನಾನಿವಾಗ ಮಿನಿ ಮೈಕ್ಗೆ ಸ್ವಿಚ್ ಆಗ್ತೀನಿ. ಸೊ ಇವಾಗ ನಾನು DJI ಮಿನಿ ಮೈಕ್ ಜೊತೆ ಕನೆಕ್ಟ್ ಮಾಡಿದ್ದೀನಿ ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನು. ಸೊ ಯಾವ ಥರ ಸೌಂಡ್ ಬರ್ತಾಯಿದೆ ಅಂತೇಳಿ ಸಿಂಪಲಾಗಿ ಹೇಳೋದಂದರೆ ನಿಮಗೆ ಕಂಪ್ಯಾರಿಸನ್ ಇವಾಗಲೇ ಸಿಂಪಲ್ ಕಂಪ್ಯಾರಿಸನ್ ಕೊಟ್ಬಿಡ್ತೀನಿ ಮಿನಿ ಮೈಕು ಹಾಗೂ DJI ಮೈಕ್ 2 ಜೊತೆಗೆ. DJI ಮಿನಿ ಮೈಕ್ ಬಂದು 70% ಕೇಪಬಲ್ ಕಂಪೇರ್ ಟು ದ DJI ಮೈಕ್ 2 ಅಷ್ಟೇ, ಸಿಂಪಲಾಗಿ ಸೌಂಡ್ ಕ್ವಾಲಿಟಿ ವೈಸ್ ನೀವು ನೋಡೋದಾದರೆ. ಸೊ ದಟ್ ಈಸ್ ಮೈ ಕನ್ಕ್ಲೂಷನು. ಸೊ ನೀವು ನಿಮ್ಮದು ಒಪಿನಿಯನ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಿಮ್ಗೆ ಏನು ಅನ್ಸೋದು. ದಟ್ ಈಸ್ ಮೈ ಒಪಿನಿಯನ್ನು. ಸೊ ಡೆಫಿನೆಟ್ಲಿ ನಾನು ಲಾಂಗ್ ಟರ್ಮಲ್ಲಿ ಇದನ್ನೇ ಯೂಸ್ ಮಾಡ್ತೀನಿ, DJI ಮೈಕ್ 2 ನಾನೇ ಮಿನಿ ಮೈಕ್ನ ಯೂಸ್ ಮಾಡಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದೇ ಹೇಳ್ಬಿಡ್ತೀನಿ, ಇದನ್ನು ಆ್ಯಕ್ಚುಲಿ ಪ್ಲೇಸ್ ಮಾಡೋದು ವಿತಿನ್ ದ ಹೆಲ್ಮೆಟ್ ತುಂಬ ಈಸಿ, ಬಿಕಾಸ್ ತುಂಬ ಸಣ್ಣದಾಗಿದೆ. ಸೊ ಆ್ಯಂಡ್ ನಿಮಗೆ ಗೊತ್ತು, ಜಸ್ಟ್ ಲೈಕ್ ಮೈಕ್ 2 ಥರನೇ ಇದು ಡೈರೆಕ್ಟ್ಲಿ ವಯಾ ಬ್ಲೂಟೂತ್ ಕನೆಕ್ಟ್ ಆಗಿಬಿಡುತ್ತೆ ಟು ಆಲ್ ದ DJI ಡಿವೈಸಸ್ಸು. ಸೊ ಅದು ಒಂದು ಬೆನಿಫಿಟ್ ಇದೆ ಇನ್ ಮೋಟೋ ವ್ಲಾಗಿಂಗ್. ಸೊ ಮೋಟೋ ವ್ಲಾಗಿಂಗಲ್ಲಿ ಈ ಥರ ಆಗುತ್ತೆ. ಎನಿವೆ ನಾನು ಒಂದು ಕಡೆ ಹೋಗ್ಬಿಟ್ಟು ಇವಾಗ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಜೊತೆ ಯಾವ ಥರ ಬರ್ತಾ ಇದೆ ಅಂತ ತೋರಿಸ್ತೀನಿ. ಸೊ ಇವಾಗ ನೋಡ್ಬೋದು ನಾಯ್ಸ್ ಕ್ಯಾನ್ಸಲೇಷನ್ ಹಾಕಿದ್ದೀನಿ. ಸೊ ಯಾವ ಥರ ಕೇಳಿಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆ್ಯಕ್ಚುಲಿ ಈ ಕಡೆ ನಾಯ್ಸ್ ಜಾಸ್ತಿ ಇಲ್ಲ, ಈಗ ಒಂದು ಗಾಡಿ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ಇನ್ ಕೇಸ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದ್ರೆ ಇದರದ್ದು ನಿಮಗೆ ಶಬ್ದ ಬರೋಲ್ಲ. ಪ್ಲಸ್ ನಿಮಗೆ ಆಬ್ವಿಯಸ್ಲಿ ಇಂಜಿನ್ ಅಂದರೆ ಗಾಡಿದು ಶಬ್ದನೂ ಬರೋಲ್ಲ ನಿಮಗೆ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಮೆನ್ಷನ್ ಮಾಡಿ. ಐ ಹೋಪ್ ಚೆನ್ನಾಗಿರುತ್ತೆ. ಸೊ ಎನಿವೆ, ಸೊ ನಾವು ಲೆಟ್ಸ್ ಗೋ ಬ್ಯಾಕ್ ಟು ದ ಔಟ್ಡೋರ್. ಸೊ ಮೋಟೋ ವ್ಲಾಗಿಂಗ್ ಸೆಟಪ್ ಆಯಿತು. ಇವಾಗ ಒನ್ ಆಫ್ ದ ಮೇನ್ ರೀಸನ್ ನಾನು ಇದನ್ನ ಬೈ ಮಾಡಿರೋದು ನಿಜ ಹೇಳಬೇಕಂದ್ರೆ ಇಸ್ ಬಿಕಾಸ್ ನಾನು ಇದನ್ನು ಸ್ಟುಡಿಯೋ ಸೆಟಪ್ಗೋಸ್ಕರ ನಾನು ತೊಗೊಂಡಿರೋದು. ಅದು ಏನಕ್ಕೆ ಅಂತ ನಾನು ಸ್ಟುಡಿಯೋಗೆ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಸ್ಟುಡಿಯೋಗೆ ಹೋಗೋಣ. ಸೊ ಇವಾಗ ನಾನು ಸ್ಟುಡಿಯೋ ಸೆಟಪ್ಪಲ್ಲಿ ಇದ್ದೀನಿ. ಸೊ ಮೋಸ್ಟ್ ಆಫ್ ದ ವೀಡಿಯೋಸ್ ನೀವು ನೋಡಿರ್ತೀರ ಈ ಸ್ಟುಡಿಯೋ ಸೆಟಪ್ಪಲ್ಲಿ. ಆ್ಯಂಡ್ ನನ್ನ ವಾಯ್ಸು ಮೋಸ್ಟ್ ಆಫ್ ದ ಟೈಮ್ಸು ಟ್ರ್ಯಾಕ್ ಮಾಡ್ತಾ ಇದ್ದಿದ್ದು ಆರ್ ರೆಕಾರ್ಡ್ ಮಾಡೋವಂಥ ಎಕ್ವಿಪ್ಮೆಂಟ್ ಬಂದುಬಿಟ್ಟು ಇದೆ. ಸೊ ಇದೇನು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಇದು ಬೇಸಿಕಲಿ ಮೈಕ್ ಇದು. ಸೊ ಇದು ಬಂದುಬಿಟ್ಟು ಬ್ಲೂ 80 ಮೈಕು. ಸೊ ಇದನ್ನು ನಾನು ಆಲ್ಮೋಸ್ಟ್ ಎಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಯೂಸ್ ಮಾಡಿದ್ದೀನಿ. ಒಂದೇ ಒಂದು ಚೇಂಜ್ ಏನು ಮಾಡಿದೆ ಅಂದರೆ, ನೀವು ನೋಡ್ಬೋದು ಈ ಡೆಡ್ ಕ್ಯಾಟ್ನ ಯೂಸ್ ಮಾಡ್ತಾಯಿದ್ದೆ ಬಿಕಾಸ್ ವಿಂಡ್ ನಾಯ್ಸ್ ತುಂಬ ಇತ್ತು. ಸೊ ಲಿಟಲ್ ಬಿಟ್ ನಾನು ಐ ವಾಸ್ ಫಿಗರಿಂಗ್ ಔಟ್ ಎಲ್ಲಿ ನಾನು ಶೂಟ್ ಮಾಡಿದ್ರೆ ನಾಯ್ಸ್ ಕಮ್ಮಿ ಬರುತ್ತೆ, ಎಕೋ ಕಮ್ಮಿ ಬರುತ್ತೆ ಅಂತೆಲ್ಲ. ಆ್ಯಂಡ್ ಇವೆನ್ಚುಲಿ ಐ ಫೌಂಡ್ ಔಟ್ ಅ ವೇ ದಟ್ ನಾಯ್ಸ್ ಆದಷ್ಟು ಕಮ್ಮಿ ಬರುತ್ತೆ ಆ್ಯಂಡ್ ಎಕೋ ಆಗದೆ ಇರಲಿ ಆ್ಯಂಡ್ ಗೇನ್ಸೂ ಪ್ರಾಪರ್ ಆಗಿರೋ ಥರ ನಾನು ಸಮ್ಹೌ ಐ ಆಮ್ ಏಬಲ್ ಟು ಡೂ ಇಟ್ ನೌ. ಸೊ ಎನಿವೆ ಅದು ಒನ್ ಥಿಂಗ್ ಇಸ್ ಗುಡ್, ಗೇನ್ಸ್ ಸರಿಯಾಗಿದೆ. ನೀವು ನನ್ನ ವೀಡಿಯೋಸ್ ರೀಸೆಂಟ್ ವೀಡಿಯೋಸ್ ಎಲ್ಲ ನೋಡ್ತಾ ಇರೋ ಗೇನ್ಸು ನಿಮಗೆ ಲೌಡಾಗಿ ಕೇಳಿಸುತ್ತೆ. ಬಟ್ ದ ಪ್ರಾಬ್ಲಮ್ ಏನಿದೆ ಅಂದರೆ ಈ ಮೈಕ್ ಜೊತೆಗಿದೆ, ಓನ್ಲಿ ಪ್ರಾಬ್ಲಮ್ ಇಸ್ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇದೆ. ಅಂದರೆ ಕ್ಲಾರಿಟಿ ಅಂದರೆ ತುಂಬಾ ಲೈಟು. ಐ ಆಮ್ ನಾಟ್ ಸೇಯಿಂಗ್ ದಟ್ ತುಂಬ ಕಚಡವಾಗಿದೆ ಅಂತ ಕ್ವಾಲಿಟಿ ಅಂತ ಹೇಳ್ತಾರೆ, ಇಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಸಮ್ವೇರ್ ಡೌನ್ ದ ಕೆಲವು ನಾನು ಮಾತಾಡಬೇಕಾದ್ರೆ ನಿಮಗೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಮಿಸ್ಸಿಂಗ್ ಇದೆ, ಇಲ್ಲ ಸ್ವಲ್ಪ ಏನೋ ಕಂಟಿನ್ಯೂಸ್ಲಿ ಒಂದು ವಾಯ್ಸ್ ಬರ್ತಾ ಇರೋ ಥರ ಅನಿಸುತ್ತೆ. ಸೊ ನಂದು ಏನು ಲೈಕ್ ಕನ್ಕ್ಲೂಷನ್ ಇದೆ ಓವರ್ ದ ಪೀರಿಯಡ್ ಆಫ್ ಟೈಮ್, ನಾನು ಏನು ಕನ್ಕ್ಲೂಷನ್ ನೋಡಿದ್ದೀನಿ ಅಂದರೆ, ಈ ರೂಮ್ ನೀವು ನೋಡ್ಬೋದು, ನಾನು ಲೈಟೆಲ್ಲ ಏನು ತೆಗೆದೀನಿ ಅಂದರೆ ನಿಮಗೆ ನ್ಯಾಚುರಲ್ ಆಗಿ ಗೊತ್ತಾಗಲಿ ಯಾವ ಥರ ರೂಮ್ ಇದೆ ಅಂತ. ಸೊ ಈ ರೂಮಲ್ಲಿ ನನಗೆ ನನ್ನ ಒಪಿನಿಯನ್ ತುಂಬ ಸಣ್ಣ ರೂಮ್ ಇದು. ಸೊ ಈ ಸಣ್ಣ ರೂಮಲ್ಲಿ ನನ್ನ ಒಪಿನಿಯನಲ್ಲಿ ಈ ಮೈಕ್ದು ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ಇದು ಆರ್ ಎನಿ ಅದರ್ ಮೈಕು. ಆ್ಯಕ್ಚುಲಿ ಇದು ಪ್ರಾಪರ್ ಮೈಕು. ನೀವು ಸ್ವಲ್ಪ ದೊಡ್ಡದಿದೆ ರೂಮು ಇಲ್ಲ ಸ್ಟುಡಿಯೋ ಸೆಟಪ್ ಇದೆ ಅಂದರೆ ದೆನ್ ಇಟ್ ವುಡ್ ಬಿ ಜೆನ್ಯೂನ್ ಇನಫ್ ಟು ಬೈ ಎ ಗುಡ್ ಮೈಕು. ಬಿಕಾಸ್ ಇಲ್ಲ ನೀವು ಪಾಡ್ಕಾಸ್ಟ್ ಮಾಡ್ತೀರಾ ಆ ಥರ ಚಾನಲ್ಸ್ ಎಲ್ಲ ಸ್ಟುಡಿಯೋ ಸೆಟಪ್ ಇಟ್ಕೊಂಡ್ರೆ ಓಕೆ, ನಂದು ಈ ಸಣ್ಣ ರೂಮ್ಗೆ ಈ ಥರ ಮೈಕ್ ಅವಶ್ಯಕತೆ ಇಲ್ಲ. ಸೊ ಆ್ಯಕ್ಚುಲಿ ನಾನೀಗ ಡೌನ್ ಗ್ರೇಡ್ ಮಾಡ್ತಾ ಇದ್ದೀನಿ. ಐ ಆಮ್ ಡೌನ್ ಗ್ರೇಡಿಂಗ್ ಮೈ ಸೆಲ್ಫ್ ಟು ಅ ಬ್ಲೂಟೂತ್ ಮೈಕು.
ಸೊ ಆ ಮೈಕ್ ಸೆಟಪ್ಪಲ್ಲಿ ಬಂದ್ಬಿಟ್ಟು ನಿಮಗೆ ಬರ್ತೀನಿ ವಾಪಸ್ಸು ಹೆಂಗೆ ಬರ್ತಾಯಿದೆ ನೋಡೋಣ. ಸೊ ಇವಾಗ ನಾನು ಬೇಸಿಕಲಿ TJI ಮೈಕ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ವಾಯ್ಸ್ ಯಾವ ಥರ ಬರ್ತಾಯಿದೆ ಅಂತ ಹೇಳಿ ನನಗೆ. ಸೊ ಏನು ಡಿಫ್ರೆನ್ಸ್ ಕಾಣ್ತಾ ಇದೆ. ಸೊ ಸದ್ಯಕ್ಕೆ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಯೂಸ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಮೇಲ್ಗಡೆ ಫ್ಯಾನ್ ನೋಡ್ತಾ ಇದೆ. ಸೊ ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಆಗುತ್ತೆ ನೋಡೋಣ. ಒಂದು ನಿಮಿಷ. ಸೊ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ದೀನಿ. ಸೊ ಸ್ಟ್ರಾಂಗ್ ನಾಯ್ಸ್ ಕ್ಯಾನ್ಸಲೇಷನ್ನು, ಬೇಸಿಕ್ ನಾಯ್ಸ್ ಕ್ಯಾನ್ಸಲೇಷನ್ನು ಹಾಕಿಲ್ಲ. ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟು ಇದು ಆಫ್ ಮಾಡ್ತೀನಿ. ಓಕೆ, ಇದು ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಆಗಿದೆ. ಬಟ್ ಜನರಲಿ ಸ್ಟುಡಿಯೋ ಸೆಟಪ್ಪಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೋಕ್ಕೆ ಹೋಗ್ಬೇಡಿ. ನಂದು ಮೈಕ್ ಅಂತಲ್ಲ, ಎನಿ ಮೈಕಲ್ಲಿ ಆದಷ್ಟು ನಾರ್ಮಲಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಮಾಡೋಕ್ಕೆ ನೋಡಿ. ಬಿಕಾಸ್ ನೀವು ನಾಯ್ಸ್ ಕ್ಯಾನ್ಸಲೇಷನ್ ನೀವು ಇಫ್ ಯು ಆರ್ ಟ್ರೈಂಗ್ ಟು ಯೂಸ್ ಇಟ್, ಈವನ್ AI ನಾಯ್ಸ್ ಕ್ಯಾನ್ಸಲೇಷನ್ ಯೂಸ್ ಮಾಡ್ತಾ ಇದ್ದೀರಾ ಇನ್ ಸ್ಟುಡಿಯೋ ಸೆಟಪ್ ಅಂದರೆ ಜನರಲಿ ತುಂಬ ಡಿಸ್ಟಾರ್ಟೆಡ್ ಆಗಿ ಬರುತ್ತೆ. ಬಿಕಾಸ್ ಏನೋ ಅಷ್ಟೊಂದು ನಾಯ್ಸ್ ಇರಲ್ಲ, ಸಣ್ಣ ಪುಟ್ಟ ನಾಯ್ಸ್ ಇರುತ್ತೆ. ಲೈಕ್ ಈ ಫ್ಯಾನ್ ಆ್ಯಂಡ್ ಎವ್ರಿಥಿಂಗ್. ತುಂಬ ಜಾಸ್ತಿ ನಾಯ್ಸ್ ಇರಬೇಕಾದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಯೂಶ್ವಲಿ ಯೂಸ್ ಮಾಡಲ್ಲ. ಸೊ ವಾಯ್ಸ್ ಯಾವ ಥರ ಬರ್ತಾ ಇದೆ ಹೇಳಿ ನನಗೆ. ಸೊ ಎನಿವೆ, ನಾವು ಲೆಟ್ಸ್ ಗೋ ಬ್ಯಾಕ್ ಟು ದ ಔಟ್ಡೋರ್. ಸೊ ಇವಾಗ ಬೇಸಿಕ್ ಟ್ಯುಟೋರಿಯಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಇದನ್ನು ಯೂಸ್ ಮಾಡಬೇಕು. ತುಂಬ ನಿಮಗೆ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಸಿಗುತ್ತೆ ನಿಮಗೆ ಇಂಟರ್ನೆಟಲ್ಲಿ. ನಾನು ತುಂಬ ಸಿಂಪ್ಲಿ ನಿಮಗೆ ಯಾವ ಥರ ಯೂಸ್ ಮಾಡಬೇಕು. ಸೊ ಇದರಲ್ಲಿ 2 ಥರ ನೀವು ಯೂಸ್ ಮಾಡ್ಬೋದು. ಐದರ್ ನೀವು ರಿಸೀವರ್ನ ನೀವು ಕನೆಕ್ಟ್ ಮಾಡ್ಬೋದು ವಿತ್ ಟು ಎನಿ ಆಫ್ ದ ಡಿವೈಸಸ್ಸು, ಆರ್ ನೀವು ಬ್ಲೂಟೂತ್ ವಯ ಮಾಡ್ಬೋದು. ಸೊ ಬ್ಲೂಟೂತ್ ವಯ ನೀವು ಬರೀ DJI ಜೊತೆ ಮಾತ್ರ ಮಾಡ್ಬೋದು. ವಿತ್ ಫೋನ್ ನೀವು ಮಾಡೋಕ್ಕೆ ಹೋದರೆ ಫೋನು ಮಾಡ್ಬೋದು ಬ್ಲೂಟೂತು, ಬಟ್ ಸೌಂಡ್ ಕ್ವಾಲಿಟಿ ತುಂಬ ಕೆಟ್ಟದಾಗಿರುತ್ತೆ. ಸೊ ಐ ವುಡ್ ನಾಟ್ ರೆಕಮೆಂಡ್ ಯು ಟು ಯೂಸ್ ಇಟ್ ವಿತ್ ಫೋನ್ ಯೂಸಿಂಗ್ ಬ್ಲೂಟೂತು. ಸೊ ಅದು ಮೊದಲೇ ಹೇಳ್ತಾ ಇದ್ದೀನಿ. ರಿಸೀವರ್ ವಯ ಯೂಸ್ ಮಾಡಬೇಕು ಅಂದರೆ ತುಂಬ ಸಿಂಪಲ್ಲು, ನೀವು ನೋಡ್ಬೋದು. ಸೊ ಇಲ್ಲಿ ಟ್ರಾನ್ಸ್ಮಿಟರ್, ರಿಸೀವರ್, ಟ್ರಾನ್ಸ್ಮಿಟರ್ ಬಂದ್ಬಿಟ್ಟು ನೀವು ಫಸ್ಟ್ ಪವರ್ ಆನ್ ಬಟನ್ ಹಾಕಬೇಕು. ಸೊ ಪವರ್ ಆನ್ ಬಟನ್ ಅದು ನಮಗೆ ಸ್ವಲ್ಪ ಆಗುತ್ತೆ, ಅದು ಲೈಟಾಗಿ. ಸೊ ಬ್ಲೂ ಕಲರ ಗ್ರೀನ್ ಕಲರ ವಿಚೆವರ್ ಬ್ಲಿಂಕ್ ಆಗುತ್ತೆ. ನೀವು ತಿರ್ಗಾ ಇವಾಗ ಲಿಂಕ್ ಬಟನ್ನ ಕ್ಲಿಕ್ ಮಾಡಬೇಕು. ಸೊ ಈ ಲಿಂಕ್ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಅದು ಜೋರಾಗಿ ಬ್ಲಿಂಕ್ ಆಗ್ತಾ ಇದೆ. ಇವಾಗ ರಿಸೀವರ್ ಕಡೆ ಹೋಗೋಣ. ಸೊ ಈಗ ರಿಸೀವರ್ನ ನೀವು ಫಸ್ಟು ಅಲ್ಲಿ ಆನ್ ಬಟನ್ ಇದೆ ಅಲ್ಲಿ. ಸೊ ಒಂದು ಕಡೆ ಆನ್ ಬಟನ್ ಇದೆ, ನಿಮ್ಗೆ ಲಿಂಕ್ ಬಟನ್ ಇದೆ. ಸೊ ಆನ್ ಬಟನ್ನ ಒತ್ತಿ. ಸೊ ಅದಾದಮೇಲೆ ಲಿಂಕ್ ಬಟನ್ನ ನೀವು ಜೋರಾಗಿ ಒತ್ತಿ. ಸೊ ಅಷ್ಟೇ, ಇವಾಗ ನಿಮಗೆ ಎರಡೂ ಕನೆಕ್ಟೆಡ್ ಆಗಿಬಿಟ್ಟಿದೆ. ಅಷ್ಟೇ, ಮುಗೀತು, ಕನೆಕ್ಷನ್ ಕಂಪ್ಲೀಟೆಡು. ಸೊ ಜಸ್ಟ್ ಓನ್ಲಿ ಥಿಂಗ್ ಯು ನೀಡ್ ಟು ಡೂ ಇಸ್ ನಾವು ನಿಮ್ಮದು ವಾಟ್ ಎವರ್ ಡಿವೈಸಸ್ ಇದೆ ಅದನ್ನು ನೀವು ಡೈರೆಕ್ಟಾಗಿ ನೀವು ಕನೆಕ್ಟ್ ಮಾಡಿಬಿಡ್ಬೇಕಷ್ಟೇ. ಅಂದರೆ ಆ USB Type-C ಯೂಸ್ ಮಾಡಿಕೊಂಡು ನೀವು ಫೋನ್ಸ್ನ ಕನೆಕ್ಟ್ ಮಾಡ್ಬೋದು, ಆರ್ ಇದು ಕ್ಯಾಮ್ರಾ ಕೇಬಲ್ ಯೂಸ್ ಮಾಡಿಕೊಂಡು ನೀವು ಕ್ಯಾಮ್ರಾನ ಕನೆಕ್ಟ್ ಮಾಡ್ಬೋದು. ಅಷ್ಟೇ, ತುಂಬ ಸಿಂಪಲ್ ಸೆಟಪ್ಪು ಕನೆಕ್ಷನ್ನು. ಸೊ ಬ್ಲೂಟೂತ್ಗೆ ಏನೂ ಇಲ್ಲ. ಲೈಕ್ ನೀವು ಡಿವೈಸಸ್, ನಾನು ಹೇಳಿದೆ ನೋಡಿ, DJI ಡಿವೈಸಸ್ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ DJI ಡಿವೈಸಸ್ ಜೊತೆ ನೀವು ಯೂಸ್ ಮಾಡಬೇಕಂದ್ರೆ ಅದೇ ಸೇಮ್ ಕನೆಕ್ಷನ್ ಟೈಪ್. ನೀವು ಲಿಂಕ್ ಕೊತ್ತದಾಗ ನಿಮಗೆ ಟಪ ಬ್ಲೂ ಮತ್ತು ಗ್ರೀನ್ ಆಗ್ತಾ ಇರುತ್ತಲ್ಲ, ಆವಾಗ ನಿಮ್ಮದು ಡಿವೈಸ್ ವಾಟ್ ಎವರ್ ನಿಮ್ಮದು DJI ಡಿವೈಸ್, ನಾನು ಹತ್ರ Osmo Action 4 ಇದೆ. ಸೊ ಅದನ್ನು ಹೆಂಗೆ ಕನೆಕ್ಟ್ ಮಾಡಿದೆ ನೋಡಿ, ಅದಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇರುತ್ತೆ. ಒಂದೊಂದು ಡಿವೈಸಸ್ ಒಂದೊಂದು ಥರ ಮೆಥಡು, ಅದನ್ನು ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಬೋದು. ಸೊ DJI ಡಿವೈಸಸ್ ಆಲ್ಮೋಸ್ಟ್ ಎಲ್ಲ ಜೊತೆ ಕನೆಕ್ಟ್ ಆಗಿದೆ, ಲೇಟೆಸ್ಟ್ ಎಲ್ಲ ಡಿವೈಸಸ್ ಜೊತೆ ಕನೆಕ್ಟ್ ಆಗ್ತಾ ಇದೆ. ಸೊ ಇವಾಗ ನಾನು ನಿಮಗೆ ಬೇಸಿಕಲಿ ಟ್ಯುಟೋರಿಯಲ್ ಟು ಕನೆಕ್ಟ್ ವಿತ್ DJI Mimo ಆ್ಯಪು. DJI Mimo ಆ್ಯಪು ನೀವು ಆಂಡ್ರಾಯ್ಡ್ಗೆ ಡೌನ್ಲೋಡ್ ಮಾಡಬೇಕಂದ್ರೆ ನೀವು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ, DJI ವೆಬ್ಸೈಟ್. ಅದರಲ್ಲಿ ನೀವು ಆಂಡ್ರಾಯ್ಡ್ APK ಡೌನ್ಲೋಡ್ ಸಿಗುತ್ತೆ. ಆ್ಯಪಲ್ ಯೂಸರ್ಸ್ಗೆ ನೀವು ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ, ಆ್ಯಪಲ್ ಯೂಸರ್ಸು ದೇ ಕೆನಾಟ್ ಯೂಸ್ ಇಟ್ ಇಫ್ ಅವರು ಲೇಟೆಸ್ಟ್ ಆ್ಯಪ್ಸ್ ಐಫೋನಲ್ಲಿ ಇಲ್ಲ. ಬಿಕಾಸ್ ಇದರಲ್ಲಿ ಲೈಟ್ನಿಂಗ್ ಕೇಬಲ್ ಅವೈಲೇಬಲ್ ಇಲ್ಲ. ಲೈಟ್ನಿಂಗ್ ಕೇಬಲ್ ಅವೈಲೇಬಲ್ ಇಲ್ಲ ಮೊದಲೇ ಹೇಳ್ತಾ ಇದ್ದೀನಿ. ಸೊ ಡೋಂಟ್ ಬೈ ಇಫ್ ಯು ಡೋಂಟ್ ಹ್ಯಾವ್ ದ ಲೇಟೆಸ್ಟ್ ಐಫೋನ್. ಅದನ್ನು ನೀವು ಕನೆಕ್ಟ್ ಮಾಡಬೇಕು ಅಂದರೆ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ನಿಮಗೆ ಐಫೋನಲ್ಲಿ. DJI Mimo ಆ್ಯಪ್ನ ನೀವು ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ನ ಹಿಂಗೆ ಕನೆಕ್ಟ್ ಮಾಡೋದು. ಸೊ ಟ್ರಾನ್ಸ್ಮಿಟರ್ನ ನೀವು ಜಸ್ಟು ಏನಿಲ್ಲ, ದ ಸೇಮ್ ಥಿಂಗು, ಲಿಂಕ್ ಬಟನ್ ನೀವು ಒತ್ತಾಗ ಟಪ ಆಗ್ತಾ ಇರುತ್ತಲ್ಲ, ಅದು ಆದಾಗ ನೀವು ಗೋ ಟು ದ DJI Mimo ಆ್ಯಪು. ಸೊ DJI Mimo ಆ್ಯಪಲ್ಲಿ ನೀವು ಒನ್ ಥಿಂಗ್ ನೀವು ರಿಮೆಂಬರ್ ಮಾಡಬೇಕು, ಅಲ್ಲಿ ಫಸ್ಟು ನೀವು ಬ್ಲೂಟೂತ್ ವಯ ಕನೆಕ್ಟ್ ಆಗಬೇಕು. ಸೊ ಬ್ಲೂಟೂತಲ್ಲಿ ನಿಮಗೆ ಕಾಣುತ್ತೆ. ಸೊ ಬ್ಲೂಟೂತಲ್ಲಿ ಈ ಡಿವೈಸ್ ಕಾಣುತ್ತೆ. ಸೊ ಬ್ಲೂಟೂತ್ ವಯ ಅದನ್ನ ಫಸ್ಟ್ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ DJI Mimo ಆ್ಯಪಲ್ಲಿ ನೀವು ಕ್ಲಿಕ್ ಮಾಡಿದಾಗ ಅದು ಕನೆಕ್ಟ್ ಆಗುತ್ತೆ. ಸೊ ಪ್ರಾಪರಾಗಿ ಕನೆಕ್ಟ್ ಆಗುತ್ತೆ. ಯು ಕ್ಯಾನ್ ಸಿ ಆಲ್ ದ ಕಸ್ಟಮೈಸೇಷನ್. ಸೊ ಒನ್ ಥಿಂಗ್ ನಾನು ಮೊದಲೇ ಹೇಳಿದೆ ನೋಡಿ, ನಿಮಗೆ 5000 rupees DJI Mini ತೊಗೊಳಕ್ಕೆ ಹೋಗಬೇಡಿ. ಓನ್ಲಿ ಟ್ರಾನ್ಸ್ಮಿಟರ್. ಏನಕ್ಕೆ ನೀವು ಟ್ರಾನ್ಸ್ಮಿಟರ್ ತೊಗೊಂಡೆ ಇಷ್ಟೇ ಕಸ್ಟಮೈಸೇಷನ್ ಸಿಗೋದು. ಈವನ್ ಇನ್ ಕೇಸ್ ಐ ನೋ ದಟ್ ನೀವು ಬರೀ ಬ್ಲೂಟೂತ್ ವಯ ನೀವು DJI ಡಿವೈಸಸ್ ಜೊತೆ ಕನೆಕ್ಟ್ ಮಾಡೋ ಪ್ಲ್ಯಾನ್ ಇದ್ರೂ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ ಇಷ್ಟೇ ಕಸ್ಟಮೈಸೇಷನ್ ಸಿಗುತ್ತೆ ಆ್ಯಂಡ್ ನಿಮಗೆ ದೊಡ್ಡ ಲಾಸ್ ಆಗುತ್ತೆ. ಐ ಥಿಂಕ್ ಐ ಡೋಂಟ್ ನೋ ಏನಕ್ಕೆ DJI ಅವರು ಬರೀ ಟ್ರಾನ್ಸ್ಮಿಟರ್ ಲಾಂಚ್ ಮಾಡಿದ್ದಾರೆ. ಮೇ ಬಿ ಅವರು ಇನ್ ಕೇಸ್ ಅವ್ರ ಹತ್ರ ಆಲ್ರೆಡಿ ರಿಸೀವರ್ ಮತ್ತು ಟ್ರಾನ್ಸ್ಮಿಟರ್ ಇದ್ದರೆ ಇನ್ನೊಂದು ಎಕ್ಸ್ಟ್ರಾ ಟ್ರಾನ್ಸ್ಮಿಟರ್ ಬೇಕು ಅಂದರೆ ತೊಗೋಬೇಕಂತ ಆಪ್ಷನ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಇಟ್ ಈಸ್ ನಾಟ್ ಸ್ಟ್ಯಾಂಡ್ ಅಲೋನ್ ತೊಗೊಳಕ್ಕೆ ಹೋಗಬೇಡಿ. ಎನಿವೆ, ನಾವು ಲೆಟ್ಸ್ ಕಮ್ ಟು ಹೆಂಗೆ ರಿಸೀವರ್ ಕನೆಕ್ಟ್ ಮಾಡಬೇಕಂತ. ರಿಸೀವರ್ ಕನೆಕ್ಟ್ ಮಾಡೋಕ್ಕೆ ನಿಮಗೆ ಏನು ಕಾಂಪ್ಲಿಕೇಶನ್ ಇಲ್ಲ. ಸೊ ನೀವು ಜಸ್ಟ್ USB ಕನೆಕ್ಷನು, ಆ ಪೋರ್ಟ್ನ ನೀವು ಡೈರೆಕ್ಟಾಗಿ ನೀವು ಫೋನಿಗೆ ಕನೆಕ್ಟ್ ಮಾಡಿದಾಗ DJIಯಲ್ಲಿ ನಿಮಗೆ ಈ ಥರ ಒಂದು ಪಾಪಪ್ ಬರುತ್ತೆ DJI ಆ್ಯಪಲ್ಲಿ, Mimo ಆ್ಯಪಲ್ಲಿ. ಸೊ ಈ ಪಾಪಪ್ನ ಕನೆಕ್ಟ್ ಮಾಡಿದ್ರೆ ನಿಮಗೆ ನೋಡ್ಬೋದು, ಇಲ್ಲಿ ನೋಡ್ಬೋದು ಕಸ್ಟಮೈಸೇಷನ್ ಏನೇನು ಆಪ್ಷನ್ಸ್ ಇದೆ ಅಂತ. ಸೊ ಈ ಕಸ್ಟಮೈಸೇಷನಲ್ಲಿ ನೀವು ಬೇಸಿಕಲಿ, ಸೊ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಹೇಳಿದೆ ನೋಡಿ, ಅದರಲ್ಲಿ ನೀವು 2 ಥರ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಬೋದು, ಸ್ಟ್ರಾಂಗ್ ಮತ್ತು ಬೇಸಿಕ್. ಸೊ ನಾನು ಸ್ಟ್ರಾಂಗ್ ಹಾಕಿದ್ದೀನಿ ಇವಾಗ. ಸೊ ಏನಿಲ್ಲ, ಬೇಸಿಕಲ್ಲಿ ನಿಮಗೆ ಸ್ವಲ್ಪ ಕಮ್ಮಿ ನಾಯ್ಸ್ ಕ್ಯಾನ್ಸಲೇಷನ್ ಆಗುತ್ತೆ ಅಷ್ಟೇ. ಸೊ ಅದು ಬಿಟ್ಟರೆ
ನೋಡಿ ಎಷ್ಟೊಂದು ನಿಮಗೆ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಬೋದು, ಮೋನೋ, ಸ್ಟೀರಿಯೋ ಆ್ಯಂಡ್ ಅದರ್ ಕಸ್ಟಮೈಸೇಷನ್ ಆಪ್ಷನ್ ಇದೆ. ಸೊ ಇದೆಲ್ಲ ನೀವು ಮಿಸ್ ಔಟ್ ಮಾಡಿಬಿಡ್ತೀರಾ ನೀವು ಇನ್ ಕೇಸ್ ನೀವು ಬರೀ ಟ್ರಾನ್ಸ್ಮಿಟರ್ ತೊಗೊಂಡ್ರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇದನ್ನು ತೊಗೊಳ್ಳೋ ಪ್ಲಾನ್ ಇದ್ದರೆ 8500 ಆರ್ 16500 ಮಿನಿಮಮ್ ನೀವು ತೊಗೋಬೇಕು. ಆಮೇಲೆ ನಿಮಗೆ ಏನೊಂದು ಟ್ರಾನ್ಸ್ಮಿಟರ್ ಬೇಕು ಅಂದರೆ ಅದನ್ನು 5000 ತೊಗೊಳ್ಳಿ. ಸೊ ಎನಿವೇ ನಿಮಗೆ ನಾನು ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನಿಮಗೆ ಸೌಂಡ್ ಟೆಸ್ಟ್ ಕೊಟ್ಟೆ, ನಿಮಗೆ ಟ್ಯೂಟೋರಿಯಲ್ ಕೊಟ್ಟಿದ್ದೀನಿ ಆ್ಯಂಡ್ ಯೂಸ್ ಕೇಸಸ್ಸು ನಾನು ಕೊಟ್ಟಿದ್ದೀನಿ. ನೀವು 3 ಕೇಸ್ ಇರ್ಬೋದು, ವ್ಲಾಗಿಂಗು, ಮೋಟೋ ವ್ಲಾಗಿಂಗು, ಈವನ್ ಸ್ಟುಡಿಯೋ ಸೆಟಪ್. ಸೊ ಬೇಸಿಕಲಿ ವೈ ಯು ಶುಡ್ ಬೈ ದಿಸ್, ನಾನು ಏನಕ್ಕೆ ಬೈ ಮಾಡಿರೋದಂದರೆ ಇದು ಒಂದು ಆಲ್ರೌಂಡರ್ ಇದು. ಆ್ಯಕ್ಚುಲಿ ನಿಮಗೆ ಜಾಕ್ ಆಫ್ ಆಲು ಮಾಸ್ಟರ್ ಆಫ್ ನಾನು. ಬೇಸಿಕಲಿ ಮೋಟೋ ವ್ಲಾಗಿಂಗು ಚೆನ್ನಾಗಿ ಮಾಡುತ್ತೆ, ನಿಮಗೆ ಡೀಸೆಂಟಾಗಿ ವ್ಲಾಗಿಂಗ್ ಇವಾಗ ಮಾಡ್ತಾ ಇರೋದು ಚೆನ್ನಾಗಿ ಮಾಡುತ್ತೆ. ನಿಮಗೆ ಈವನ್ ಸ್ಟುಡಿಯೋ ಸೆಟಪ್ಪಲ್ಲೂ ನೀವು ನೋಡಿರ್ಬೋದು ಯಾವ ಥರ ಸೌಂಡ್ ಕ್ವಾಲಿಟಿ ತುಂಬ ಆಲ್ರೌಂಡರ್ ಇದೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಬೈ ಮಾಡಬೇಕು. ಸೊ ಎನಿ ಕಂಟೆಂಟ್ ಕ್ರಿಯೇಟರು ಹೂ ಇಸ್ ಲುಕಿಂಗ್ ಫಾರ್ ಅ ಬಜೆಟ್ ಸೆಟಪ್ಪು, ನನ್ನ ಒಪಿನಿಯನ್ಲಿ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಬಿಕಾಸ್ ನಿಮಗೆ ಎಲ್ಲ ಸೆಟಪ್ಪು, ಮೋಟೋ ವ್ಲಾಗಿಂಗು ಆ್ಯಂಡ್ ಸ್ಟುಡಿಯೋ ಸೆಟಪ್ ಎಲ್ಲನೂ ಒಂದರಲ್ಲೇ ಮಾಡ್ಬೋದು. ಬಟ್ ಅಗೇನ್ ಇದನ್ನು ಯಾರಿಗೆ ರೆಕಮೆಂಡ್ ಮಾಡಲ್ಲ ಅಂದರೆ, ಎಲ್ಲ ಫೀಲ್ಡಲ್ಲೂ ನಿಮಗೆ ಒಂದು ಸ್ಪೆಸಿಫಿಕ್ ಸೌಂಡ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡೋದು, ಅಂದರೆ ಬೆಸ್ಟ್ ಸೌಂಡ್ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ತೊಗೊಳಕ್ಕೆ ಹೋಗಬೇಡಿ. ದಿಸ್ ಇಸ್ ನಾಟ್ ದ ಬೆಸ್ಟ್ ಇನ್ ಆಲ್. ಜಾಕ್ ಆಫ್ ಆಲ್ ಇದೆ, ಎಲ್ಲದರಲ್ಲೂ ಡೀಸೆಂಟ್ ಮಾಡುತ್ತೆ. 8500 ನಿಮಗೆ DJI ಅಂತ ಕಂಪನಿದು ಸಿಗ್ತಾ ಇದೆ ಅಂದರೆ ದಟ್ ಈಸ್ ಗ್ರೇಟು ನನ್ನ ಒಪಿನಿಯನಲ್ಲಿ. ಸೊ ನನ್ನ ಒಪಿನಿಯನಲ್ಲಿ ಐ ವುಡ್ ಸೇ ದಟ್ ಇಟ್ಸ್ ಅ ಗುಡ್ ಆಪ್ಷನ್ ಫಾರ್ ಲಾಟ್ ಆಫ್ ಯೂಸರ್ಸು. ಆ್ಯಂಡ್ ಇದ್ರದ್ದು ಆ್ಯಕ್ಚುಯಲ್ ಕಾಂಪಿಟೇಟರ್ ತುಂಬ ಜನ ಹೇಳ್ತಾ ಇರೋದು ಇಸ್ ಹಾಲಿಲ್ಯಾಂಡ್ ಲಾರ್ಕ್ M2. ಸಿ ಅದು ನನ್ನ ಒಪಿನಿಯನ್ ಅದೂ ಚೆನ್ನಾಗಿದೆ, ಇದೂ ಚೆನ್ನಾಗಿದೆ. ಮಿನಿನ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ದ ಓನ್ಲಿ ರೀಸನ್ ನಾನು ಹೇಳ್ಬಿಡ್ತೀನಿ ಇಸ್ ಬಿಕಾಸ್ ಇದು DJI ಡಿವೈಸಸ್ ಜೊತೆ ಕನೆಕ್ಟ್ ಆಗಿಬಿಡುತ್ತೆ. ಫಾರ್ ಮೀ ದಟ್ ವಾಸ್ ದ ಮೇನ್ ರೀಸನ್. ಬಟ್ ಆಲ್ಸೋ ಇನ್ನೊಂದು ರೀಸನ್ ಇರ್ಬೋದು ಇಸ್ ದ್ಯಾಟ್ ಇದು ಬೇಸಿಕಲಿ ಇದ್ರದ್ದು ಬ್ಯಾಟ್ರಿ ಲೈಫ್ ಬಂದುಬಿಟ್ಟು ನಿಮಗೆ ಲಾರ್ಕ್ 2ಗಿಂತ ಬೆಟರ್ ಇದೆ. ಸೊ ಲಾರ್ಕ್ 2ನ ನೀವು ಏನಕ್ಕೆ ತೊಗೋಬೇಕು ಹಾಲಿಲ್ಯಾಂಡ್ ಅಂತ ಕೇಳಿದ್ರೆ, ದ ಮೇನ್ ರೀಸನ್ ಬಂದುಬಿಟ್ಟು ತುಂಬ ಡಿಸ್ಕ್ರೀಟ್ ಆಗಿದೆ, ತುಂಬ ಸಣ್ಣದಾಗಿದೆ, ನಿಮಗೆ ಕಾಯಿನ್ ಸೈಜಲ್ಲಿದೆ. ಸೊ ನೀವು ಸ್ಕಿಟ್ ಕಂಟೆಂಟು, ಕಾಮಿಡಿ ಕಂಟೆಂಟ್ ಏನಾದರೂ ಮಾಡೋ ಪ್ಲಾನ್ ಇದೆ ಅಂದರೆ ಯು ಕ್ಯಾನ್ ಈಸಿಲಿ ಡೂ ಇಟ್. ಆ್ಯಕ್ಚುಲಿ ಯಾರಿಗೂ ಗೊತ್ತಾಗಲ್ಲ, ಅದು ತುಂಬ ಸಣ್ಣದಾಗಿರುತ್ತೆ, ಅದ್ರ ಮೇಲೆ ಏನೇನೋ ಸ್ಟಿಕರ್ ಗಿಕ್ಕರ್ ಎಲ್ಲ ಹಾಕ್ಬೋದು. ಸೊ ಈಸಿಲಿ ಡಿಸ್ಕ್ರೀಟ್ ಆಗಿರುತ್ತೆ. ಇದು ಸ್ವಲ್ಪ ಎದ್ದು ಕಾಣುತ್ತೆ ಅಷ್ಟೇ, ಅದೊಂದೇ ಡಿಫ್ರೆನ್ಸ್ ಇರೋದು. ಆ್ಯಂಡ್ ಅದರದ್ದು ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಇದರದ್ದು ಚೆನ್ನಾಗಿದೆ, ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಜೊತೆ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಸೊ ದ್ಯಾಟ್ ಈಸ್ ಮೈ ಒಪಿನಿಯನ್ ಅಂತ ಹೇಳ್ಬಿಡ್ತೀನಿ DJI ಮಿನಿ ಮೈಕ್ ಬಗ್ಗೆ. ಸೊ ನಿಮಗೆ ಏನು ಅನಿಸ್ತು? ಸೊ ಆಲ್ ದ ನಿಮಗೆ ಟೆಸ್ಟ್ ಮಾಡಿ ಶೇರ್ ಮಾಡಿದ್ದೀನಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನು ಒಪಿನಿಯನ್ ಅಂತ ಅನಿಸಿದೆ ಅದನ್ನು ಡೆಫಿನೆಟ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.